ನಮಸ್ಕಾರ, ಕಲಿಕೆ ಆನ್ಲೈನ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕ್ಲಾಸ್ 9ನ ಪಾಲಿನಾಮಿಯಲ್ಸ್ ಚಾಪ್ಟರ್ನ ಎರಡನೇ ಎಕ್ಸಸೈಸಿನ ಮೊದಲನೇ ಕ್ವಶನನ್ನು ಸಾಲ್ವ್ ಮಾಡೋಣ. ಏನು ಕೇಳ್ತಾ ಇದ್ದಾರೆ? ಫೈಂಡ್ ದಿ ವ್ಯಾಲ್ಯೂ ಆಫ್ ದಿ ಪಾಲಿನಾಮಿಯಲ್ 5x minus 4x square plus 3 at x is equal to 0, x is equal to minus 1, x is equal to 2. ಅಂದರೆ ಇಲ್ಲಿ ಕೊಟ್ಟಿರೋಂಥ ಈ ಪಾಲಿನಾಮಿಯಲ್ಗೆ ಎಕ್ಸ್ ವ್ಯಾಲ್ಯೂಸ್ 0, -1 ಮತ್ತು 2 ಆಗಿದ್ದಾಗ ಏನು ವ್ಯಾಲ್ಯೂ ಆಗುತ್ತೆ ಅಂತ ಕಂಡುಹಿಡಿಬೇಕು. ತುಂಬ ಸುಲಭವಾದ ಪ್ರಶ್ನೆ. ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಪಿ ಆಫ್ 0 is equal to 5 into 0 minus 4 into 0 square plus 3. ಅಂದರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಲ್ಲಿ ಎಕ್ಸ್ ಇರೋ ಕಡೆ ಎಲ್ಲ 0ನ ರಿಪ್ಲೇಸ್ ಮಾಡಿ. ಸೊ ಏನಾಗುತ್ತೆ? 5 into 0 is 0 ಆಗುತ್ತೆ. 0 square is 0, 4 into 0 is 0 only, then plus 3 ಹಾಗೆ ಇರುತ್ತೆ. ಸೊ ಆನ್ಸರ್ ಇಸ್ ಪ್ಲಸ್ 3. ಎರಡನೇದು ಪಿ ಆಫ್ -1. ಪಿ ಆಫ್ -1 ಅಂದರೆ ಇದು ತಗೋತಾ ಇದ್ದೀವಿ. -1 ಆಗಿದ್ದಾಗ ಎಕ್ಸ್ ವ್ಯಾಲ್ಯೂ, ಸೊ ಇಟ್ ಬಿಕಮ್ಸ್ 5 into -1 minus 4 into -1 square plus 3. So it becomes -5 minus 4 into -1 square ಏನಾಗುತ್ತೆ? 1 ಆಗುತ್ತೆ. ಸೊ ಪ್ಲಸ್ 3 ಆಯಿತು. ಸೊ ಇಟ್ ಬಿಕಮ್ಸ್ -5 minus 4 plus 3 ಆಗಿರುತ್ತೆ. ಸೊ ದಟ್ ಈಸ್ ಪ್ಲಸ್ 3. ಸೊ ದಟ್ ಈಸ್ -9 plus 3 ಆಗಿರುತ್ತೆ, ವಿಚ್ ಈಸ್ ಈಕ್ವಲ್ ಟು -6. ಇದರಲ್ಲಿ ಮೂರನೇದು. ಸೊ ಪಿ ಆಫ್ 2 is equal to 5 into 2 minus 4 into 2 square plus 3. So it becomes 10 minus 4 into 2 square is 4 plus 3. That is 10 minus 16 plus 3. That value will be -3. So -3 ಇದು ಆನ್ಸರು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಕಲಿಕೆ ಆನ್ಲೈನ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.